ಹಲೋ ಸ್ಟೂಡೆಂಟ್ಸ್, ಸ್ವಾಮಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಾವು ಅಧ್ಯಾಯ 2 ತ್ರಿಭುಜಗಳು ಅಭ್ಯಾಸ 2.4ರಲ್ಲಿ ಬರುವ ಮುಖ್ಯ ಪ್ರಶ್ನೆ 1ರ ಸಮಸ್ಯೆಯನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನೆ ಎನ್ನುವುದನ್ನು ತಿಳಿದುಕೊಳ್ಳಿ. ತ್ರಿಭುಜ ABC ಸಮರೂಪ ತ್ರಿಭುಜ DEF ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಚದರ ಸೆಂಟಿಮೀಟರ್ ಮತ್ತು 121 ಚದರ ಸೆಂಟಿಮೀಟರ್ಗಳಾಗಿದ್ದು EF 15.4 ಸೆಂಟಿಮೀಟರ್ ಆದರೆ BCಯನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಚಿತ್ರದಲ್ಲಿ ಗಮನಿಸಬಹುದು. ಇಲ್ಲಿ ABC ಮತ್ತು DEF ಎಂಬ ಎರಡು ಸಮರೂಪ ತ್ರಿಭುಜಗಳಿವೆ. ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಚದರ ಸೆಂಟಿಮೀಟರ್ ಮತ್ತು 121 ಚದರ ಸೆಂಟಿಮೀಟರ್ ಆಗಿದೆ. ಇದರಲ್ಲಿ EF 15.4 ಸೆಂಟಿಮೀಟರ್ ಆಗಿದೆ. ನಾವು BCಯನ್ನು ಕಂಡುಹಿಡಿಯಬೇಕಾಗಿದೆ. ವಿದ್ಯಾರ್ಥಿಗಳೇ, ಈಗ ಇದನ್ನು ಕಂಡುಹಿಡಿಯೋಣ. ಪರಿಹಾರ: ತ್ರಿಭುಜ ABC ಸಮರೂಪ ತ್ರಿಭುಜ DEF. ಕಾರಣ ದತ್ತ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ. ಹೀಗಾಗಿ ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ DFನ ವಿಸ್ತೀರ್ಣ ಸಮ ಅನುರೂಪ ಬಾಹುಗಳಂದರೆ BC ಮತ್ತು EFಗಳನ್ನು ತೆಗೆದುಕೊಳ್ಳೋಣ. ಕಾರಣ EF ಇದನ್ನು ಕೊಟ್ಟಿದ್ದಾನೆ, BC ಕಂಡುಹಿಡಿಯಬೇಕಾಗಿದೆ. ಹೀಗಾಗಿ ಇಲ್ಲಿ ಅನುರೂಪ ಬಾಹುಗಳು BC ಮತ್ತು EFಗಳನ್ನು ತೆಗೆದುಕೊಂಡಾಗ ಅದು BC ಸ್ಕ್ವಯರ್ ಭಾಗಿಸು EF ಸ್ಕ್ವಯರ್ ಆಗುತ್ತದೆ. ವಿದ್ಯಾರ್ಥಿಗಳೇ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ವಿದ್ಯಾರ್ಥಿಗಳೇ, ಈಗ ಇಲ್ಲಿ ಬೆಲೆ ಹಾಕೋಣ. ತ್ರಿಭುಜ ABCಯ ವಿಸ್ತೀರ್ಣ ಎಷ್ಟಿದೆ? 64 ಚದರ ಸೆಂಟಿಮೀಟರ್ ಇದೆ. ತ್ರಿಭುಜ DFನ ವಿಸ್ತೀರ್ಣ 121 ಚದರ ಸೆಂಟಿಮೀಟರ್ ಇದೆ. ತ್ರಿಭುಜ ABCಯ ಜಾಗದಲ್ಲಿ 64ಅನ್ನು ಬರೆದುಕೊಳ್ಳೋಣ. ತ್ರಿಭುಜ DFನ ಜಾಗದಲ್ಲಿ 121ಅನ್ನು ಬರೆದುಕೊಳ್ಳೋಣ. ಸಮ ಇಲ್ಲಿ BC ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ BC ಸ್ಕ್ವಯರ್ ಹಾಗೆ ಬರೆಯೋಣ. EF ಅಂದರೆ ಗೊತ್ತಿದೆ 15.4. ಹೀಗಾಗಿ EF ಜಾಗದಲ್ಲಿ 15.4 ಇಲ್ಲಿ ಸ್ಕ್ವಯರ್ ಇದೆ, ಹೋಲ್ ಸ್ಕ್ವಯರ್ ಬರೆದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗ ಓರೆ ಗುಣಾಕಾರ ಮಾಡೋಣ. ಓರೆ ಗುಣಾಕಾರ ನೋಡಿ ವಿದ್ಯಾರ್ಥಿಗಳೇ, 121 ಗುಣಿಸು BC ಸ್ಕ್ವಯರ್ ಸಮ 64 ಗುಣಿಸು 15.4 ಹೋಲ್ ಸ್ಕ್ವಯರ್. ವಿದ್ಯಾರ್ಥಿಗಳೇ, ಈಗ ಮುಂದಿನ ಹಂತದಲ್ಲಿ BC ಸ್ಕ್ವಯರನ್ನು ಎಡಭಾಗದಲ್ಲೇ ಇಟ್ಟು 121ಅನ್ನು ಬಲಕ್ಕೆ ತರೋಣ. ಆಗ 121 ಬಲಕ್ಕೆ ಬಂದಾಗ ಬಲಭಾಗದಲ್ಲಿರ್ತಕ್ಕಂಥ ಅಂಶಕ್ಕೆ ಅದು ಭಾಗಿಸುತ್ತದೆ. ಇಲ್ಲಿ 121 ಎಡಭಾಗದಲ್ಲಿ ಗುಣಿಸ್ತಾ ಇದೆ, 121 ಬಲಕ್ಕೆ ತಂದಾಗ ಅದು ಭಾಗಿಸುತ್ತದೆ. ನೋಡಿ, BC ಸ್ಕ್ವಯರ್ ಸಮ 64 ಇಂಟು 15.4 ಹೋಲ್ ಸ್ಕ್ವಯರ್ ಭಾಗಿಸು 121. ವಿದ್ಯಾರ್ಥಿಗಳೇ, ಈಗ ಮುಂದಿನ ಹಂತದಲ್ಲಿ ಸ್ಕ್ವಯರ್ ತೆಗೆಯೋಣ. BC ಸಮ, ಈಗ ಎಡಭಾಗದಲ್ಲಿ ಏನು ಮಾಡಿದೀವಿ? ಸ್ಕ್ವಯರ್ ತೆಗೆದೀವಿ. ಈಗ ಬಲಕ್ಕೆ ರೂಟ್ ಬರುತ್ತದೆ. ನೋಡಿ, ರೂಟ್ 64 ಗುಣಿಸು 15.4 ಹೋಲ್ ಸ್ಕ್ವಯರ್ ಭಾಗಿಸು 121. ಈಗ BC ಸಮ 64ರ ವರ್ಗಮೂಲ 8, 15.4 ಹೋಲ್ ಸ್ಕ್ವಯರ್ ಇದೆ, ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್ ಆಗಿ 15.4 ಬರುತ್ತದೆ. 121ರ ವರ್ಗಮೂಲ 11. ವಿದ್ಯಾರ್ಥಿಗಳು ಗಮನಿಸಿ, 64ರ ವರ್ಗಮೂಲ 8 ಗುಣಿಸು ಇಲ್ಲಿ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗಿ 15.4 ಬರುತ್ತದೆ ಭಾಗಿಸು 121ರ ವರ್ಗಮೂಲ 11. ವಿದ್ಯಾರ್ಥಿಗಳೇ, ಈಗ ಮುಂದಿನ ಹಂತ ನೋಡಿ. BC ಸಮ ಇಲ್ಲಿ 15.4ಕ್ಕೆ 11ರಿಂದ ಭಾಗಿಸೋಣ. 11 ಒಂದಲೇ 11 ಆಗ್ತದ. 11 ಒಂದಲೇ 11 ಅಂದರೆ ಇಲ್ಲಿ 1, 15ರಲ್ಲಿ 11 ಕಳೆದಾಗ 4 ಉಳಿತದೆ. 11 4ಲೇ 44. ಈಗ ನೋಡಿ, 8 ಗುಣಿಸು 15.4ಕ್ಕೆ 11ರಿಂದ ಭಾಗಿಸಿದಾಗ ಏನು ಬಂತು? 1.4. ವಿದ್ಯಾರ್ಥಿಗಳೇ, ಈಗ ಮುಂದಿನ ಹಂತ BC ಸಮ 1.4ಕ್ಕೆ 8ರಿಂದ ಗುಣಿಸಿದಾಗ 11.2 ಬರುತ್ತದೆ. ಅಂದರೆ ಇಲ್ಲಿ BC ಬೆಲೆ 11.2 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 2.
ಪ್ರಶ್ನೆ 2ರಲ್ಲಿ ಏನು ಕೊಟ್ಟಿದ್ದಾನೆ ಅನ್ನೋದನ್ನು ನೋಡಿ. ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಎ ಬಿ ಸಮಾಂತರ ಡಿ ಸಿ ಕರ್ಣಗಳು ಪರಸ್ಪರ ಓ ಬಿನಲ್ಲಿ ಛೇದಿಸುತ್ತವೆ. ಎ ಬಿ ಸಮ 2 ಸಿ ಡಿ ಆದರೆ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳೇ, ಈಗ ಇದಕ್ಕೆ ಸಂಬಂಧಪಟ್ಟ ಚಿತ್ರವನ್ನು ನೋಡೋಣ. ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ವಿದ್ಯಾರ್ಥಿಗಳೇ ಎ ಬಿ ಸಿ ಡಿ ಇದೊಂದು ತ್ರಾಪಿಜ್ಯವಾಗಿದೆ. ಈ ಒಂದು ತ್ರಾಪಿಜ್ಯದಲ್ಲಿ ಎ ಬಿ ಸಮಾಂತರ ಸಿ ಡಿ ಆಗಿದೆ. ಕರ್ಣಗಳು ಪರಸ್ಪರ ಓನಲ್ಲಿ ಛೇದಿಸ್ತವೆ. ಎ ಸಿ ಮತ್ತು ಬಿ ಡಿ ಕರ್ಣಗಳು ಪರಸ್ಪರ ಓನಲ್ಲಿ ಛೇದಿಸಿವೆ. ವಿದ್ಯಾರ್ಥಿಗಳೇ, ನಾವಿಲ್ಲೇನು ಕಂಡುಹಿಡಿಬೇಕಾಗಿದೆ? ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಬೇಕಿದೆ. ಚಿತ್ರದಲ್ಲಿ ಗಮನಿಸಿ, ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಬೇಕಿದೆ. ಈಗ ಪರಿಹಾರ. ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಎ ಬಿ ಸಮಾಂತರ ಡಿ ಸಿ ಎಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಮತ್ತೇನು ಕೊಟ್ಟಿದ್ದಾನೆ? ಎ ಬಿ ಸಮ 2 ಸಿ ಡಿ ಎಂದು ಕೊಟ್ಟಿದ್ದಾನೆ. ನಾವಿಲ್ಲೇನು ಕಂಡುಹಿಡಿಯಬೇಕಿದೆ? ತ್ರಿಭುಜ ಎ ಒ ಬಿನ ವಿಸ್ತೀರ್ಣ ಮತ್ತು ತ್ರಿಭುಜ ಸಿ ಒ ಡಿನ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಬೇಕಿದೆ. ನೋಡಿ, ತ್ರಿಭುಜ ಎ ಒ ಬಿನ ವಿಸ್ತೀರ್ಣ ಸಮ ತ್ರಿಭುಜ ಸಿ ಒ ಡಿನ ವಿಸ್ತೀರ್ಣ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ವಿದ್ಯಾರ್ಥಿಗಳೇ, ಈಗ ನೋಡಿ, ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ವಿದ್ಯಾರ್ಥಿಗಳೇ ಈ ಎರಡೂ ತ್ರಿಭುಜಗಳನ್ನು ತೆಗೆದುಕೊಂಡು ಮೊದಲು ಇವುಗಳು ಸಮರೂಪ ತ್ರಿಭುಜಗಳೆಂದು ಸಾಧಿಸಬೇಕು. ಹಾಗಾಗಿ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ಈ ಎರಡೂ ತ್ರಿಭುಜಗಳು ಸಮರೂಪ ಆಗಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಹಾಗಾದರೆ ಈ ಎರಡೂ ತ್ರಿಭುಜಗಳಲ್ಲಿ ಯಾವ ಜೊತೆ ಅನುರೂಪ ಕೋನಗಳು ಸಮನಾಗಿವೆ ಅನ್ನೋದನ್ನು ತಿಳಿದುಕೊಳ್ಳಿ. ಕೋನ ಎ ಒ ಬಿ ಸಮ ಕೋನ ಸಿ ಒ ಡಿ. ಚಿತ್ರದಲ್ಲಿ ನೋಡಿ, ತ್ರಿಭುಜ ಎ ಒ ಬಿ ಸಮ ತ್ರಿಭುಜ ಸಿ ಒ ಡಿ. ಕಾರಣ ಶೃಂಗಾಭಿಮುಖ ಕೋನಗಳು. ಈಗ ಒಂದು ಜೊತೆ ಕೋನ ಸಮ ಅಂತ ಗೊತ್ತಾಯಿತು. ಈಗ ಮುಂದಿನ ಯಾವ ಜೊತೆ ಕೋನಗಳು ಸಮನಾಗಿವೆ ಅನ್ನೋದನ್ನು ತಿಳಿದುಕೊಳ್ಳಿ. ಕೋನ ಒ ಎ ಬಿ ಸಮ ಕೋನ ಒ ಸಿ ಡಿ. ಚಿತ್ರದಲ್ಲಿ ಗಮನಿಸಿ, ಕೋನ ಒ ಎ ಬಿ ಸಮ ಕೋನ ಒ ಸಿ ಡಿ. ಕಾರಣ ಪರ್ಯಾಯ ಕೋನಗಳು. ವಿದ್ಯಾರ್ಥಿಗಳೇ, ಇಲ್ಲಿ ಎ ಬಿ ಸಮಾಂತರ ಡಿ ಸಿ ಆಗಿದೆ. ಹೀಗೆ ಎರಡು ಸಮಾಂತರ ಸರಳ ರೇಖೆಗಳ ಅಂತ್ಯ ಬಿಂದುಗಳು ಸೇರಿದಾಗ ಇಲ್ಲಿ ಪರ್ಯಾಯ ಕೋನಗಳು ಉಂಟಾಗುತ್ತವೆ, ಅವು ಸಮನಾಗಿರುತ್ತವೆ. ಕೋನ ಒ ಎ ಬಿ ಸಮ ಕೋನ ಒ ಸಿ ಡಿ. ವಿದ್ಯಾರ್ಥಿಗಳೇ, ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದರ ಅನುರೂಪವಾದ ಎರಡು ಕೋನಗಳಿಗೆ ಸಮನಾದರೆ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಹಾಗಾಗಿ ತ್ರಿಭುಜ ಎ ಒ ಬಿ ಸಮರೂಪ ತ್ರಿಭುಜ ಸಿ ಒ ಡಿ. ಕಾರಣ ಕೋನ ಕೋನ ರೂಪತೆ ನಿರ್ಧಾರಕ ಗುಣ. ವಿದ್ಯಾರ್ಥಿಗಳೇ, ಈಗ ಈ ಎರಡೂ ತ್ರಿಭುಜಗಳು ಸಮರೂಪವಾಗಿವೆ ಅಂದರೆ ಅವುಗಳ ವಿಸ್ತೀರ್ಣಗಳ ಅನುಪಾತವು ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ. ಹೀಗಾಗಿ ತ್ರಿಭುಜ ಎ ಒ ಬಿನ ವಿಸ್ತೀರ್ಣ ಭಾಗಿಸು ತ್ರಿಭುಜ ಸಿ ಒ ಡಿನ ವಿಸ್ತೀರ್ಣ ಸಮ. ಇಲ್ಲಿ ಅನುರೂಪ ಬಾಹುಗಳ ಜೊತೆ ಯಾವ ತಗೋಬೇಕಂದ್ರೆ ತ್ರಿಭುಜ ಎ ಒ ಬಿನಲ್ಲಿ ಎ ಬಿ ತೆಗೆದುಕೊಂಡರೆ ತ್ರಿಭುಜ ಸಿ ಒ ಡಿನಲ್ಲಿ ಸಿ ಡಿ ತೆಗೆದುಕೊಳ್ಳೋಣ. ಆಗ ಏನಾಗುತ್ತದೆ? ಎ ಬಿ ಸ್ಕ್ವಯರ್ ಭಾಗಿಸು ಸಿ ಡಿ ಸ್ಕ್ವಯರ್. ತ್ರಿಭುಜ ಎ ಒ ಬಿನಲ್ಲಿ ಎ ಬಿ, ತ್ರಿಭುಜ ಸಿ ಒ ಡಿನಲ್ಲಿ ಸಿ ಡಿ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ. ವಿದ್ಯಾರ್ಥಿಗಳೇ, ತ್ರಿಭುಜ ಎ ಒ ಬಿನ ವಿಸ್ತೀರ್ಣ ಭಾಗಿಸು ತ್ರಿಭುಜ ಸಿ ಒ ಡಿನ ವಿಸ್ತೀರ್ಣ ಸಮ. ವಿದ್ಯಾರ್ಥಿಗಳೇ, ಎ ಬಿ ಸಿ ಡಿಯ ಎರಡಷ್ಟಿದೆ. ಎ ಬಿ ಇಲ್ಲಿ ಏನು ಮಾಡೋಣ? ಎ ಬಿ ಜಾಗದಲ್ಲಿ 2 ಸಿ ಡಿ ಬರೆದುಕೊಳ್ಳೋಣ. ಇಲ್ಲಿ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಇಟ್ಕೊಳ್ಳೋಣ. ಎ ಬಿ ಸಮ 2 ಸಿ ಡಿ. ಎ ಬಿ ಜಾಗದಲ್ಲಿ ಏನು ಬರ್ಕೋಬೇಕು? 2 ಸಿ ಡಿ. ಇಲ್ಲಿ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಭಾಗಿಸು ಸಿ ಡಿ ಸ್ಕ್ವೇರ್. ಮುಂದಿನ ಹಂತ ನೋಡಿ ವಿದ್ಯಾರ್ಥಿಗಳೇ, ತ್ರಿಭುಜ ಎ ಒ ಬಿನ ವಿಸ್ತೀರ್ಣ ಭಾಗಿಸು ತ್ರಿಭುಜ ಸಿ ಒ ಡಿನ ವಿಸ್ತೀರ್ಣ ಸಮ
ಇದು 2CD ಹೋಲ್ ಸ್ಕ್ವೇರ್ ಇದೆ. ಇದನ್ನು ಬಿಡಿಸಿ 2ರ ವರ್ಗ 4 CD ಸ್ಕ್ವೇರ್ ಭಾಗಿಸು CD ಸ್ಕ್ವೇರ್. ಈಗ CD ಸ್ಕ್ವೇರ್ ಏನಾಗುತ್ತದೆ? ಕ್ಯಾನ್ಸಲ್ ಆಗುತ್ತದೆ. ಆಗ ಏನು ಬರ್ತದೆ? 4/1. ಇಲ್ಲಿ CD ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, CD ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 4/1 ಬಂತು. ಮುಂದಿನ ಹಂತ ತ್ರಿಭುಜ AOBನ ವಿಸ್ತೀರ್ಣ ಅನುಪಾತ ತ್ರಿಭುಜ CODನ ವಿಸ್ತೀರ್ಣ ಸಮ 4:1. ವಿದ್ಯಾರ್ಥಿಗಳೇ, ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 3ಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3ರಲ್ಲಿ ಏನಿದೆ ನೋಡಿ. ಚಿತ್ರದಲ್ಲಿ ABC ಮತ್ತು DBC ಎಂಬ 2 ತ್ರಿಭುಜಗಳ ಒಂದೇ ಪಾದ BCಯ ಮೇಲೆ ಇವೆ. AD ಮತ್ತು BCಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಸು ತ್ರಿಭುಜ DBCನ ವಿಸ್ತೀರ್ಣ ಸಮ AO ಭಾಗಿಸು DO ಎಂದು ಸಾಧಿಸಿ ಅಂತಿದೆ. ವಿದ್ಯಾರ್ಥಿಗಳೇ, ಮೊದಲಿಗೆ ಚಿತ್ರವನ್ನು ನೋಡೋಣ. ಇಲ್ಲಿ ABC ಮತ್ತು DBC ತ್ರಿಭುಜಗಳು ಒಂದೇ ಪಾದ BCಯ ಮೇಲೆ ಇವೆ. ಇನ್ನೊಮ್ಮೆ ಗಮನಿಸಿ, ABC ಮತ್ತು DBC ತ್ರಿಭುಜಗಳು ಒಂದೇ ಪಾದ BCಯ ಮೇಲೆ ಇವೆ. AD ಮತ್ತು BCಗಳು ಪರಸ್ಪರ ಓನಲ್ಲಿ ಛೇದಿಸಿವೆ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನು ಸಾಧಿಸಬೇಕಾಗಿದೆ? ತ್ರಿಭುಜ ABCನ ವಿಸ್ತೀರ್ಣ ಭಾಗಿಸು ತ್ರಿಭುಜ DBCನ ವಿಸ್ತೀರ್ಣ ಸಮ AO ಭಾಗಿಸು DO ಎಂದು ಸಾಧಿಸಬೇಕಾಗಿದೆ. ವಿದ್ಯಾರ್ಥಿಗಳೇ, ಅದನ್ನು ಸಾಧಿಸೋಣ. ಮೊದಲಿಗೀಗ ಸಾಧನೀಯ. ನಾವು ಏನು ಸಾಧಿಸಬೇಕಾಗಿದೆ ಅದನ್ನು ಇಲ್ಲಿ ಬರೆದುಕೊಳ್ಳೋಣ. ತ್ರಿಭುಜ ABCನ ವಿಸ್ತೀರ್ಣ ಭಾಗಿಸು ತ್ರಿಭುಜ DBCನ ವಿಸ್ತೀರ್ಣ ಸಮ AO ಭಾಗಿಸು DO. ವಿದ್ಯಾರ್ಥಿಗಳೇ, ಇದನ್ನು ಸಾಧಿಸಲು ನಾವು ಕೆಲವು ರಚನೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ರಚನೆ ಏನು ಮಾಡ್ಕೋಬೇಕು ಅಂದರೆ, AM ಲಂಬ BC, AM ಲಂಬ BC ಮತ್ತು DN ಲಂಬ BC ಎಳೆದಿದೆ. ಏನು ಮಾಡಿದೀವಿ ಇಲ್ಲಿ? DN ಲಂಬ BC ಎಳೆದಿದೆ. ವಿದ್ಯಾರ್ಥಿಗಳೇ, ಹೀಗೆ BCಗೆ A ಮತ್ತು D ಶೃಂಗಗಳಿಂದ ಲಂಬಗಳನ್ನು ಎಳೆದಾಗ 2 ಹೊಸ ತ್ರಿಭುಜಗಳು ಉಂಟಾಗಿವೆ. ಒಂದು AMO, ಇನ್ನೊಂದು DNO. ಈಗ ಈ 2 ತ್ರಿಭುಜಗಳನ್ನು ತೆಗೆದುಕೊಂಡು ಇವು ಸಮರೂಪ ತ್ರಿಭುಜಗಳೆಂದು ಸಾಧಿಸೋಣ. ಸಾಧನೆ: ತ್ರಿಭುಜ AMO ಮತ್ತು ತ್ರಿಭುಜ DNOಗಳಲ್ಲಿ ವಿದ್ಯಾರ್ಥಿಗಳೇ, ಈ 2 ತ್ರಿಭುಜಗಳು ಸಮರೂಪವಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಹಾಗಾದರೆ ಈ 2 ತ್ರಿಭುಜಗಳಲ್ಲಿ ಯಾವ ಜೊತೆ ಅನುರೂಪ ಕೋನಗಳು ಸಮನಾಗಿವೆ ಅನ್ನೋದನ್ನು ನೋಡಿ. ಮೊದಲಿಗೆ ಕೋನ M ಸಮ ಕೋನ N. ಕಾರಣ 90 ಡಿಗ್ರಿ. ಇವು 2 ಕೋನಗಳು 90 ಡಿಗ್ರಿಗೆ ಸಮನಾಗಿವೆ. ನೋಡಿ ವಿದ್ಯಾರ್ಥಿಗಳೇ, ಈಗ ಇನ್ನೊಂದು ಜೊತೆ ಕೋನ ಸಮನಾಗಿವೆ. ಅವು ಯಾವುವು ಎನ್ನುವುದನ್ನು ನೋಡಿ. ಕೋನ AOM ಸಮ ಕೋನ DON. ಕಾರಣ ಶೃಂಗಾಭಿಮುಖ ಕೋನಗಳು. ವಿದ್ಯಾರ್ಥಿಗಳೇ, ಈಗ ಈ 2 ತ್ರಿಭುಜಗಳಲ್ಲಿ 2 ಜೊತೆ ಕೋನಗಳು ಸಮನಾಗಿವೆ. ಒಂದು ತ್ರಿಭುಜದ 2 ಕೋನಗಳು ಇನ್ನೊಂದರ ಅನುರೂಪವಾದ 2 ಕೋನಗಳಿಗೆ ಸಮವಾದರೆ ಆ 2 ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಅಂದರೆ ತ್ರಿಭುಜ AMO ಸಮರೂಪ ತ್ರಿಭುಜ DNO. ಕಾರಣ ಕೋನ ಸಮರೂಪತೆಯ ನಿರ್ಧಾರಕ ಗುಣ. ಈ 2 ತ್ರಿಭುಜಗಳು ಸಮರೂಪವಾಗಿವೆ ಅಂದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರಲೇಬೇಕು. ಹಾಗಾದರೆ ಯಾವ ಜೊತೆ ಅನುರೂಪ ಬಾಹುಗಳು ಸಮನಾಗಿವೆ ನೋಡಿ. AM ಭಾಗಿಸು DN ಸಮ AO ಭಾಗಿಸು DO. ವಿದ್ಯಾರ್ಥಿಗಳೇ, ಈಗ ತ್ರಿಭುಜ ABCನ ವಿಸ್ತೀರ್ಣವನ್ನು ತ್ರಿಭುಜ DBCನ ವಿಸ್ತೀರ್ಣದಿಂದ ಭಾಗಿಸೋಣ. ನೋಡಿ, ತ್ರಿಭುಜ ABCನ ವಿಸ್ತೀರ್ಣ ಭಾಗಿಸು ತ್ರಿಭುಜ DBCನ ವಿಸ್ತೀರ್ಣ ಸಮ. ಮೊದಲಿಗೆ ತ್ರಿಭುಜ ABCನ ವಿಸ್ತೀರ್ಣವನ್ನು ಬರೆದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 1/2 ಗುಣಿಸು ಪಾದ ಗುಣಿಸು ಎತ್ತರ.
ನೋಡಿ ವಿದ್ಯಾರ್ಥಿಗಳೀಗ ತ್ರಿಭುಜ ಎ ಬಿ ಸಿನ ವಿಸ್ತೀರ್ಣ 1/2 ಗುಣಿಸು ಪಾದ ಬಿ ಸಿ ಗುಣಿಸು ಎತ್ತರ ಎ ಎಂ ಭಾಗಿಸು 1/2 ಗುಣಿಸು ಪಾದ ಬಿ ಸಿ ಗುಣಿಸು ಎತ್ತರ ಡಿ ಎನ್. ತ್ರಿಭುಜ ಎ ಬಿ ಸಿಯ ಪಾದ ಬಿ ಸಿ ಎತ್ತರ ಎ ಎಂ. ಅದೇ ರೀತಿ ತ್ರಿಭುಜ ಡಿ ಬಿ ಸಿನಲ್ಲಿ ಪಾದ ಬಿ ಸಿ ಎತ್ತರ ಡಿ ಎನ್ ಆಗಿದೆ. ವಿದ್ಯಾರ್ಥಿಗಳೇ ಮುಂದಿನ ಹಂತ ನೋಡಿ, ತ್ರಿಭುಜ ಎ ಬಿ ಸಿನ ವಿಸ್ತೀರ್ಣ ಭಾಗಿಸು ತ್ರಿಭುಜ ಡಿ ಬಿ ಸಿನ ವಿಸ್ತೀರ್ಣ ಸಮ. ಇಲ್ಲಿ ಏನಾಗುತ್ತೆ ನೋಡಿ, 1/2 ಕ್ಯಾನ್ಸಲ್ ಆಗುತ್ತದೆ, ಬಿ ಸಿ ಕ್ಯಾನ್ಸಲ್ ಆಗುತ್ತದೆ. ಏನು ಉಳಿತದೆ ನೋಡಿ ಇಲ್ಲಿ, ಎ ಎಂ ಭಾಗಿಸು ಡಿ ಎನ್. ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿನ ವಿಸ್ತೀರ್ಣ ಭಾಗಿಸು ತ್ರಿಭುಜ ಡಿ ಬಿ ಸಿನ ವಿಸ್ತೀರ್ಣ ಸಮ. ವಿದ್ಯಾರ್ಥಿಗಳೇ ಎ ಎಂ ಭಾಗಿಸು ಡಿ ಎನ್ ಇದಕ್ಕೆ ಸಮನಾಗಿದೆ, ಎ ಒ ಭಾಗಿಸು ಡಿ ಒ ಗೆ ಸಮನಾಗಿದೆ. ಹಾಗಾಗಿ ಎ ಎಂ ಭಾಗಿಸು ಡಿ ಎನ್ ಜಾಗದಲ್ಲಿ ಎ ಒ ಭಾಗಿಸು ಡಿ ಒ ಅನ್ನ ತೆಗೆದುಕೊಳ್ಳೋಣ. ಕಾರಣ ಗೊತ್ತಿದೆ, ಎ ಎಂ ಭಾಗಿಸು ಡಿ ಎನ್ ಎದಕ್ಕೆ ಸಮನಾಗಿದೆ, ಎ ಒ ಭಾಗಿಸು ಡಿ ಒ ಗೆ ಸಮನಾಗಿದೆ. ಹಾಗಾಗಿ ಎ ಎಂ ಭಾಗಿಸು ಡಿ ಎನ್ ಜಾಗದಲ್ಲಿ ಎ ಒ ಭಾಗಿಸು ಡಿ ಒ ಇಟ್ಟಾಗ ನಮಗೆ ಬೇಕಾದ ಫಲಿತಾಂಶ ದೊರಕುತ್ತದೆ.